ಹಾಯ್ ಹಲೋ ನಮಸ್ಕಾರ. ನಾನು ಅರುಣ್ ಹುಗಾರ್. ನ್ಯೂಸ್ 18 ಡಿಜಿಟಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಚಾಂಪಿಯನ್ಸ್ ಟ್ರೋಫಿ 2025 ನಡೀತಾ ಇದೆ ಭರ್ಜರಿಯಾಗಿ. ಕ್ರಿಕೆಟ್ ಅಭಿಮಾನಿಗಳು ಆಗಿರುವಂಥ ಪ್ರತಿಯೊಬ್ಬರಿಗೂ ಕೂಡ ವಿಚಾರ ಗೊತ್ತಿದೆ. ಈಗಾಗಲೇ ಟೀಮ್ ಇಂಡಿಯಾ ಅಂದರೆ ಭಾರತ ಶುಭಾರಂಭ ಮಾಡಿ ಆಗಿದೆ. ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು ಸೋಲಿಸುವ ಮೂಲಕವಾಗಿ ಭರ್ಜರಿ ಶುಭಾರಂಭ ಆಯಿತು. ಈಗ ಎರಡನೇ ಪಂದ್ಯ ಇವತ್ತು ಪಾಕಿಸ್ತಾನದ ವಿರುದ್ಧ ನಡೀತು ದುಬೈನಲ್ಲಿ ಎಸ್ಪೆಷಲಿ ಭಾರತದ ಎಲ್ಲ ಮ್ಯಾಚ್ಗಳು ದುಬೈನಲ್ಲಿ ನಡೀತಾ ಇರುವಂಥ ವಿಚಾರ ಕೂಡ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. 2025 ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನ ಆತಿಥ್ಯವನ್ನು ವಹಿಸಿದೆ ಈ ಬಾರಿ. ಓಕೆ, ಮ್ಯಾಟ್ರಿಗೆ ಬರೋಣ. ಈಗ ಭಾರತದ ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧ ಭರ್ಜರಿ ಜಯ ಸಾಧಿಸೋ ಮೂಲಕ ಮತ್ತೊಂದು ಮೈಲಿಗಲ್ಲು ಏನು ಅಂತ ನೋಡ್ತಾ ಹೋದ್ರೆ ವಿರಾಟ್ ಕೊಹ್ಲಿ ಅವರ ಶತಕ. ಸೊ ಎರಡೆರಡು ಟ್ರೀಟ್ ಇವತ್ತು ಭಾರತೀಯರ ಪಾಲಿಗೆ, ಕ್ರಿಕೆಟ್ ಅಭಿಮಾನಿಗಳಿಗೆ, ಎಸ್ಪೆಷಲಿ ವಿರಾಟ್ ಕೊಹ್ಲಿಯ ಫ್ಯಾನ್ಸ್ಗಳಿಗೆ. ವಿರಾಟ್ ಕೊಹ್ಲಿ ಅವರ 51ನೇ ಶತಕ ODI ಅವರ ಕರಿಯರ್ನಲ್ಲಿ 51ನೇ ಶತಕ ಹೊರ ಬಂದಿದೆ. ಸೊ ಹಾಗಾಗಿ ಒಂದು ರೀತಿಯಾದಂಥ ನೆಮ್ಮದಿಯ ರಾತ್ರಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. 241 ಟಾರ್ಗೆಟ್ ಕೊಟ್ಟಿತ್ತು ಪಾಕಿಸ್ತಾನ. ಆಲ್ಔಟ್ ಆಗೋ ಮೂಲಕವಾಗಿ 242 ಟಾರ್ಗೆಟ್ ಅನ್ನ ಬೆನ್ನತ್ತಿದಂಥ ಟೀಮ್ ಇಂಡಿಯಾ ಭರ್ಜರಿಯಾದಂತಹ ಬ್ಯಾಟಿಂಗ್ ಮೂಲಕವಾಗಿ ಈ ಒಂದು ಟಾರ್ಗೆಟ್ ಅನ್ನ 42.3 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ ತಲುಪಿರೋದು. ಸೊ ಹಾಗಾಗಿ ಭರ್ಜರಿಯಾದಂಥ ಗೆಲುವು ಪಾಕಿಸ್ತಾನದ ವಿರುದ್ಧ. ಸೊ ಹಾಗಾಗಿ ಒಂದೊಳ್ಳೆ ಟ್ರೀಟ್ ವೀಕೆಂಡ್, ಎಲ್ಲರೂ ಕೂಡ ಮಸ್ತ್ ಮಜಾ ಮಾಡಿದ್ರು. ಟೀಮ್ ಇಂಡಿಯಾದ ಈ ಒಂದು ಗೆಲುವೇನಿದೆ ಎಲ್ಲ ಭಾರತೀಯರಿಗೂ ಕೂಡ ಸಹಜವಾಗಿ ಖುಷಿ ಕೊಟ್ಟಿರುತ್ತೆ. ನಾವು ಆ ಒಂದು ಖುಷಿಯನ್ನು ನೋಡ್ತಾ ಇದ್ವಿ ಪ್ರತಿಯೊಬ್ಬರಲ್ಲೂ ಕೂಡ. ಸೊ ಇನ್ನು ಮತ್ತೊಂದು ವಿಚಾರ ಏನಂದ್ರೆ ವಿರಾಟ್ ಕೊಹ್ಲಿ ಅವರ ಶತಕದ ವಿಚಾರವಾಗಿ ಯಾವಾಗೆಲ್ಲ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಬಗ್ಗೆ ಪ್ರಶ್ನೆಗಳು ಮೂಡುತ್ತೆ, ಒಂದಿಷ್ಟು ಕಾಂಟ್ರವರ್ಸಿಗಳ ಹೇಳಿಕೆಗಳು ಬರ್ತಾ ಇರುತ್ತೆ ಆಚೆಗಡೆಯಿಂದ. ಸೊ ಆ ಎಲ್ಲ ಪ್ರಶ್ನೆಗಳಿಗೆ, ಆ ಕಾಂಟ್ರವರ್ಸಿ ಹೇಳಿಕೆಗಳಿಗೆ ಎಲ್ಲದಕ್ಕೂ ಕೂಡ ವಿರಾಟ್ ಕೊಹ್ಲಿ ಅವರು ಮತ್ತೊಮ್ಮೆ ತಮ್ಮ ಬ್ಯಾಟ್ ಮೂಲಕನೇ ಉತ್ತರ ಕೊಟ್ಟಿರುವುದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. 51ನೇ ಸೆಂಚುರಿಯನ್ನ ಬಾರಿಸಿರೋದು ODIನ ಅವರ ಕರಿಯರ್ನಲ್ಲಿ. ಈ ಮೂಲಕವಾಗಿ ಮತ್ತೊಂದಿಷ್ಟು ದಾಖಲೆಗಳು ಹೊರಬಂದಿದೆ ವಿರಾಟ್ ಕೊಹ್ಲಿ ಅವರ ಬ್ಯಾಟ್ನಿಂದ. ಸೊ ಮುಂದಿನ ಎಲ್ಲ ಪಂದ್ಯಗಳಿಗೂ ಕೂಡ ಶುಭವಾಗಲಿ ಅಂತ ಪ್ರತಿಯೊಬ್ಬ ಭಾರತೀಯರು ಕೂಡ ಹಾರೈಸ್ತಾ ಇದ್ದಾರೆ. ಸಹಜವಾಗಿ ನಾವು ಹಿಂದಿನ ಒಂದಿಷ್ಟು ಟೂರ್ನಮೆಂಟ್ಗಳನ್ನು ಗಮನಿಸಿದ್ವಿ. 2024ರಲ್ಲಿ ಆದಂತಹ ವರ್ಲ್ಡ್ ಕಪ್, T20 ವರ್ಲ್ಡ್ ಕಪ್ನಲ್ಲೂ ಕೂಡ ಯಾವುದೇ ಒಂದು ಪಂದ್ಯವನ್ನು ಸೋಲಾರದಂಗೆ ಟೀಮ್ ಇಂಡಿಯಾ ಕಪ್ಪನ್ನು ಹೊಡೆದಿದ್ದನ್ನು ನಾವು ಮರೆಯೋದಿಲ್ಲ ಯಾವತ್ತೂ ಕೂಡ. ಅದೇ ಪ್ರಕಾರವಾಗಿ ತಮ್ಮ ಜಯದ ದಾರಿ ಏನಿದೆ, ಜಯದ ನಗು ಏನಿದೆ, ಅದು ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ. ಸೊ ಹಾಗಾಗಿ ಸಹಜವಾಗಿ ಮತ್ತೊಂದಿಷ್ಟು ನಿರೀಕ್ಷೆ, ಮತ್ತೊಂದು ICC ಕಪ್ ಮೇಲೆ ಇಡೀ ಭಾರತೀಯರು ಕಣ್ಣಿಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಭಾರತೀಯರು ಒಕ್ಕೊರಲಿನಿಂದ ಬೇಡಿಕೊಳ್ತಾ ಇರುವುದು ಒಂದೇ ಕಾರಣಕ್ಕಾಗಿ, ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಭಾರತದ ಮುಡಿಗೆ ಬಂದು ಸೇರುತ್ತೆ ಅನ್ನುವಂತಹ ಎಲ್ಲ ರೀತಿಯ ಒಂದು ನಿರೀಕ್ಷೆಗಳಿದೆ. ಆ ನಿರೀಕ್ಷೆಯನ್ನ ಟೀಮ್ ಇಂಡಿಯಾ ಪೂರೈಸುತ್ತೆ.